ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಚರ್ಚೆಗೆ ಸುಸ್ವಾಗತ. ಇವತ್ತು ನಾವು MCQ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡೋದನ್ನೋ ಒಂದು ಟ್ಯಾಕ್ಟಿಕ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, MCQ ಕ್ವಶನ್ಸ್ ಇದು ಡೂ ಆರ್ ಡೈ ಟೈಪ್ ಆಫ್ ಕ್ವಶನ್ಸ್. ನಿಮ್ಗೊಂದು ವಿಷಯ ಗೊತ್ತಿರಬೇಕು, ಮಾಡು ಇಲ್ಲ ಮಡಿ. ಇಟ್ಸ್ ಎ ಡೂ ಆರ್ ಡೈ. ಯಾಕಂದರೆ ಒಂದು ಕ್ವಶನ್ 4 ಆಪ್ಷನ್. ಈ 4 ಆಪ್ಷನಲ್ಲಿ ಒಂದು ಕರೆಕ್ಟ್ ಆಪ್ಷನ್, 3 ರಾಂಗ್ ಆಪ್ಷನ್ಸ್. ಕರೆಕ್ಟ್ ತಾನೆ? ಒಂದು ಕರೆಕ್ಟ್, 3 ರಾಂಗ್. ನೀವು ಕರೆಕ್ಟ್ ಆಪ್ಷನ್ ಹಾಕಿದ್ರೆ ಮಾರ್ಕ್ಸ್ ಬಂದು ನಿಮ್ಮ ಜೇಬಲ್ಲಿ ಬೀಳುತ್ತೆ. ತಪ್ಪು ಆನ್ಸರ್ ಮಾಡಿದ್ರೆ ಇರೋ ಮಾರ್ಕ್ಸ್ ಕೂಡ ಕಳ್ಕೊಳ್ತೀರಾ. ಮೂರನೇದು ಅಟೆಂಪ್ಟೇ ಮಾಡದೆ ಬಿದ್ದರೆ ಎಷ್ಟಿದೆಯೋ ಅಷ್ಟು. ನೋಡಿ, ಫಸ್ಟ್ ಆಪ್ಷನ್ ಆನ್ಸರ್ ಮಾಡ್ತೀರಾ, ಕರೆಕ್ಟಾಗಿರುತ್ತೆ, ಮಾರ್ಕ್ಸ್ ಬಂದು ನಿಮ್ಮ ಅಕೌಂಟಿಗೆ ಬೀಳುತ್ತೆ. ಎರಡನೇದು ರಾಂಗ್ ಆನ್ಸರ್, ಇರೋ ಮಾರ್ಕ್ಸ್ ನೀವು ಕಳ್ಕೊಳ್ತೀರಾ. ಆ್ಯಂಡ್ ಥರ್ಡ್ ಒನ್, ಬೇಡ ಗುರು ನಂಗೆ ಇದು ಬೇಡ ಅಂತ ಹತ್ಕೊಳ್ರೆ ಈಕ್ವಲ್ಸ್ ಎಷ್ಟಿದೆ ಅಷ್ಟೇ ಇರುತ್ತೆ. ಬಟ್ ನನ್ನ ಮೇನ್ ಫೋಕಸ್ ಏನು ಗೊತ್ತಾ, ಈ ಒಂದು ಸೆಷನ್ ಆದಮೇಲೆ ನೀವು ಜಾಸ್ತಿ ಇಲ್ಲಿ ಫೋಕಸ್ ಮಾಡ್ತೀರಾ, ಈ ಎರಡರ ಭಯನ ಬಿಟ್ಬಿಡ್ತೀರಾ. ನೀವೆಷ್ಟು ಜಾಸ್ತಿ ಕರೆಕ್ಟ್ ಅಟೆಂಪ್ಟ್ನ ಕೊಡ್ತಾ ಹೋಗ್ತಿರೋ ನಿಮ್ಮ UPSCಯಲ್ಲಿ ಮಾರ್ಕ್ಸ್ ಮೇಲೆ ಹೋಗ್ತಿರತ್ತೆ. ನಿಮ್ಮ IAS ಆಗುವಂಥ ಲಕ್ಷ್ಯ ಏನಿದೆ, IAS, IPS, KAS, KPS, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನಿಮ್ಮ ಕನಸಿಗೆ ಈ ಒಂದು MCQ ಟೆಸ್ಟ್ ನಿಮ್ಮನ್ನು ಮುಂದೆ ತಗೊಳ್ತಾ ಹೋಗುತ್ತೆ. ಸೊ ಈ ಕಂಪ್ಲೀಟ್ ಸೆಷನ್ನ ನೀವು ನೋಡಿದ್ರೆ UPSC ಕ್ವಶನ್ಸ್ ಆಗಲಿ, KPSC ಕ್ವಶನ್ಸ್ ಆಗಲಿ, PSI ಕ್ವಶನ್ ಆಗಲಿ, CDI ಕ್ವಶನ್ ಆಗಲಿ, ಯಾವುದೇ ಗೌರ್ನಮೆಂಟ್ ಸರ್ವಿಸ್ ಕ್ವಶನ್ಸ್ ಆಗಲಿ ಹೇಗೆ ಅಟೆಂಪ್ಟ್ ಮಾಡಬೇಕಂತ ಒಂದು ಅನಾಲಿಸಿಸ್ನ ಕೊಡ್ತೇನೆ. ನೋಡಿ, ನನ್ನ ವೃತ್ತಿ, ಐ ಆಮ್ ಅಸಿಸ್ಟೆಂಟ್ ಪ್ರೊಫೆಸರ್. ನನ್ನ ವೃತ್ತಿಯಲ್ಲೇ ನಾನೊಬ್ಬ ಪ್ರೊಫೆಸರ್ ಆಗಿರೋದ್ರಿಂದ ಇಂಥ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ನಾನು ತುಂಬ ಕ್ಲಿಯರಾಗಿ ಸಿಂಪಲಾಗಿ ಹೇಳ್ಕೊಡ್ತೇನೆ. ನೀವು ಒಂದು ಕ್ವಶನ್ನ ಸ್ಟೂಡೆಂಟ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀರಾ, ನಾನೊಂದು ಕ್ವಶನ್ನ ಲೆಕ್ಚರರ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತೇನೆ. ಸೊ ಇವತ್ತು ನೀವಿನ್ನು ಮುಂದೆ UPSC ಕ್ವಶನ್ಸ್ನ ಲೆಕ್ಚರರ್ ಪರ್ಸ್ಪೆಕ್ಟಿವಲ್ಲಿ ಹೇಗೆ ನೋಡಬೇಕು ಅನ್ನೋದನ್ನ ನಾನು ಹೇಳಿಕೊಡ್ತೇನೆ. ಸೊ ಲೆಟ್ ಸ್ಟಾರ್ಟ್. ಒಂದು ಫಸ್ಟ್ ಅನಾಲಿಸಿಸ್ ಕೊಡ್ತೇನೆ, UPSC ಕ್ವಶನ್ಸ್ ಪ್ರಿಲಿಮ್ಸಲ್ಲಿ ಯಾವ ಥರ ಇರುತ್ತೆ ಅಂತ. ನೋಡಿ, MCQ ಕ್ವಶನ್ಸಿಗೆ ಬಂದರೆ ನಾನು ಇದನ್ನು 2 ಕ್ಯಾಟಗರಿಯಾಗಿ ಯಾವಾಗಲೂ ಡಿವೈಡ್ ಮಾಡ್ತೇನೆ. ಯಾವುದೇ MCQ ಕ್ವಶನ್ ಆಗಿರಲಿ, UPSC ಆಗಿರಲಿ, KPSC ಆಗಿರಲಿ, ಇಫ್ ಇಟ್ ಈಸ್ ಅ MCQ ಕ್ವಶನ್ ಅಂದರೆ 4ರಲ್ಲಿ ಒಂದನ್ನು ಪಿಕ್ ಮಾಡೋ ಕ್ವಶನ್ ಆದರೆ ನಾನು ಈ ಕ್ವಶನ್ನ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀನಿ. ಯಾವತ್ತು ಒಂದು ರಿಮೆಂಬರಿಂಗ್ ಕ್ಯಾಟಗರಿ. ರಿಮೆಂಬರಿಂಗ್ ಅಂದರೆ ನಿಮಗೆ ನೆನಪಿಟ್ಕೋಬೇಕು ಕೆಲವೊಂದು ವಿಷಯಗಳನ್ನ. ಇದನ್ನು ಫ್ಯಾಕ್ಚುವಲ್ ಕ್ವಶನ್ ಅಂತ ಕರೀತಾನೆ. ಫ್ಯಾಕ್ಚುವಲ್, ಬೇಸ್ಡ್ ಆನ್ ದ ಫ್ಯಾಕ್ಟ್ಸ್, ನಡೆದ ಘಟನೆಗಳ ಮೇಲೆ ಪ್ರಶ್ನೆ ಬರುತ್ತೆ. ಇನ್ನೊಂದು ಅನಾಲಿಸಿಸ್ ಆರ್ ಇಂಪ್ಲಿಮೆಂಟೇಷನ್. ಅನಾಲಿಸಿಸ್ ಆರ್ ಇಂಪ್ಲಿಮೆಂಟೇಷನ್ ಪಾರ್ಟ್ ಆಫ್ ಕ್ವಶನ್ ಅಂತ ಕೂಡ ನಾನು ಕರೀತೇನೆ. ಓಕೆ, ಸೊ ಇವತ್ತು ನಾವು 2 ಥರ ಕ್ವಶನ್ಸ್ನ ನೋಡೋಣ. ಹೇಗೆ ಅಟೆಂಪ್ಟ್ ಮಾಡಬೇಕಂತ ಹೇಳ್ತೇನೆ, ಹೇಗೆ ನೀವು ಪ್ರಿಪೇರ್ ಆಗಬೇಕಂತ ಕೂಡ ಹೇಳ್ತೇನೆ. ಯಾಕಂದರೆ ಇಂಥ ಕ್ವಶನ್ಸಲ್ಲಿ ನೀವು ಸ್ಕೋರ್ ಮಾಡಲೇಬೇಕು. ನೋಡಿ, UPSCದು MCQ ಕ್ವಶನ್ಸ್ ಬಗ್ಗೆ ಮಾತಾಡಿದ್ರೆ, MCQ ಪ್ಯಾಟರ್ನ್ ಬಗ್ಗೆ ಮಾತಾಡಿದ್ರೆ ಇದನ್ನು ನಾವು 40-30-30 ಅಂತ ಡಿವೈಡ್ ಮಾಡ್ತೇನೆ. ಆಫ್ಟರ್ ಅನಲೈಸಿಂಗ್ ಮೆನಿ ಪೇಪರ್ಸ್, ದಿಸ್ ಈಸ್ ವಾಟ್ ಐ ಹ್ಯಾವ್ ಕಮ್ ಅಪ್. 40-30-30. 40 ಅಂದರೆ ಸ್ಟ್ಯಾಟಿಕ್ ಪಾರ್ಟಿಂದ ಬರುತ್ತೆ. ಇದರಲ್ಲಿ ನೀವು 40ಕ್ಕೆ 40 ಸ್ಕೋರ್ ಮಾಡಲೇಬೇಕು. 40ಕ್ಕೆ 40 ಅಂದರೆ ನಿಮ್ಮ ಟೋಟಲ್ ಮಾರ್ಕ್ಸ್ 80 ಆಗುತ್ತೆ. ನೋಡಿ, UPSCಲಿ ಪ್ರಿಲಿಮ್ಸ್ನ ಕ್ಲಿಯರ್ ಮಾಡೋ ಪ್ರತಿಯೊಬ್ಬನಿಗೆ ಕೂಡ ಬೇಸಿಕ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲಿವರೆಗೂ ನೀವು ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಉದ್ಧಾರನೇ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಫಸ್ಟ್ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು. ಫೌಂಡೇಶನ್ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕಂತ ನಾನು ಹೇಳ್ತೇನೆ. ಬಟ್ ನೆನ್ಪಿಟ್ಕೊಳ್ಳಿ, ಈ 40 ಕ್ವಶನಲ್ಲಿ ನೀವು 40ಕ್ಕೆ 40 ಅಟೆಂಪ್ಟ್ ಮಾಡಬೇಕು. ಇನ್ನು 30 ಕ್ವಶನ್ ಇರುತ್ತೆ. ಇದು ನಿಮಗೆ ಅಲ್ಲ, ಯಾರಿಗೂ ಬರದೇ ಇರೋ ಥರ UPSC ಸೆಟ್ ಮಾಡುತ್ತೆ. ಇದು ನಿಮ್ಮ ಮೆಂಟಾಲಿಟಿ ಜೊತೆ ಆಡ್ಕೊಳ್ಳೋಕ್ಕೋಸ್ಕರ ಸೆಟ್ ಮಾಡುತ್ತೆ. ಕೆಲವೊಂದು ಕ್ವಶನ್ಸ್ನ ನೀವು ಆನ್ಸರ್ ಮಾಡೋಕ್ಕಾಗಲ್ಲ, ನಿಮ್ಮ ಜೊತೆ ಕೂತ್ಕೊಂಡಿರೋ ಎಕ್ಸಾಮಲ್ಲಿರೋ ಯಾವನಿಗೂ ಆನ್ಸರ್ ಮಾಡೋಕ್ಕಾಗಲ್ಲ. ಅಂಥ 30 ಕ್ವಶನ್ಸ್ನ UPSC ಬೇಕಂತಾನೆ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬರುವಂಥ 30 ಕ್ವಶನ್ ಇದು ಕ್ರಿಟಿಕಲ್. ಇಲ್ಲೇನಾಗುತ್ತೆ, ನಿಮಗೆ 50% ಆನ್ಸರ್ ಬರುತ್ತೆ, 50% ಆನ್ಸರ್ ಬರಲ್ಲ. ಅಂದರೆ ಏನೋ ಸಿನೋ ಅನ್ನೋ ಕನ್ಫ್ಯೂಷನ್, ಏನೋ ಬಿನೋ ಅನ್ನೋ ಕನ್ಫ್ಯೂಷನ್. ಈ ಪಾಯಿಂಟಲ್ಲಿ ನೀವು ಹೇಗೆ ಆ್ಯಕ್ಟ್ ಮಾಡ್ತೀರಾ, ಇಂಥ ಒಂದು ಪ್ರೆಷರ್ಡ್ ಸಿಚುವೇಷನಲ್ಲಿ ನೀವು ಹೇಗೆ ಆ್ಯಕ್ಟ್ ಮಾಡ್ತೀರಾ ಅನ್ನೋ ಬೇಸಿಸ್ ಮೇಲೆ ನೀವು IAS ಆಗ್ತಿರೋ ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ. ನಾನು ಇದ್ರ ಬಗ್ಗೆ ಈಗ ಮಾತಾಡ್ತೇನೆ, ಇನ್ ಡೆಪ್ತಾಗಿ ಮಾತಾಡ್ತೇನೆ. ನೋಡಿ, ಫಸ್ಟ್ ಆಫ್ ಆಲ್ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ. ನೋಡಿ, ತುಂಬ ಜನ ಏನು ಅಂದ್ಕೊಳ್ತಾರೆ, ದೊಡ್ಡ ಬುಕ್ನ ಓದಿದ್ರೆ, ಸಿಕ್ಕಾಪಟ್ಟೆ ದೊಡ್ಡ ಬುಕ್ನ ಓದಿದ್ರೇ ನಾನು IAS ಆಗ್ತೇನೆ, ದಿನಕ್ಕೊಂದು 20-25 ಬುಕ್ ಓದಬೇಕು, 40-45 ಬುಕ್ ಓದಬೇಕು, ಆವಾಗಲೇ ನಾನು IAS ಆಗ್ತೇನೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ಆ್ಯಬ್ಸಲ್ಯೂಟ್ಲಿ ತಪ್ಪು. ಫಸ್ಟ್ ಆಫ್ ಆಲ್ MCQ ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬರೀ ಬೇಸಿಕ್ ಸ್ಟ್ರಾಂಗ್ ಆಗಿರಬೇಕು. ಇದಕ್ಕೆ ನಾನು ಸಜೆಸ್ಟ್ ಮಾಡುವಂಥ ಫಸ್ಟ್ ಬುಕ್ ಅಂದರೆ NCERT. ಸಂತೋಷವಾಗಿ ನೆಮ್ಮದಿಯಾಗಿ NCERT ಬುಕ್ನ ಓದಿ. ಕೆಲವ್ರು ಹೇಳ್ತಾರೆ, ಕೆಲವೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹೇಳ್ತಾರೆ NCERT ಅವಶ್ಯಕತೆ ಇಲ್ಲ, ನೀವು ನಮ್ಮ ಕೋಚಿಂಗಲ್ಲಿರೋ ವೀಡಿಯೋಸ್ನ ನೋಡಿದ್ರೆ ಸಾಕು ಅಂತ. ನೀವು ಇನ್ ಕೇಸ್ ನನ್ನ UPSC ವೀಡಿಯೋಸ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ರೆಫರ್ ಮಾಡಿದ್ರೆ ನನ್ನ ಮೇನ್ ಸೋರ್ಸ್ ಆಫ್ ನಾಲೆಜ್ ಏನಿದೆ, ಇಟ್ ಕಮ್ಸ್ ಫ್ರಮ್ NCERT ಫಸ್ಟ್. ನಾನು ನಿಮಗೆ ಫಸ್ಟ್ ಕೊಡೋ ಇನ್ಫಾರ್ಮೇಷನ್ NCERTನೇ ಪ್ಲಸ್ ಸ್ಟ್ಯಾಂಡರ್ಡ್ ಬುಕ್ಸ್.
ಎಲ್ಲಿವರೆಗೂ ನಿಮಗೆ NCERT ಬುಕ್ಸ್ ಬಗ್ಗೆ ನಾಲೆಜ್ ಇಲ್ವೋ ಈ ಸ್ಟ್ಯಾಂಡರ್ಡ್ ಬುಕ್ಸ್ ನಿಮಗೆ ಅರ್ಥ ಆಗಲ್ಲ. ಸೊ ದ ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಫೌಂಡೇಶನ್ ಈಸ್ ಆಲ್ವೇಸ್ NCERT. ಇದನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಫಸ್ಟ್ NCERTಯಲ್ಲಿ ಏನಿದೆ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಮಿನಿಮಮ್ 20ರಿಂದ 25 ಕ್ವಶನ್ನ ನೀವು ಚಿಟಿಕೆ ಹೊಡೆಯೋದ್ರಲ್ಲಿ ಸಾಲ್ವ್ ಮಾಡ್ಬೋದು. ನಾನು ನಿಜ ಹೇಳ್ತಾ ಇದ್ದಾನೆ, ಸುಳ್ಳು ಕೂಡ ಹೇಳ್ತಾ ಇಲ್ಲ. ಯಾವುದೇ UPSC ಕ್ವಶನ್ ಬಂದರೂ ಕೂಡ NCERTಯಿಂದನೇ ಬರುತ್ತೆ. ಸ್ವಲ್ಪ ತಿರುಗಿಸಿ ಮರಗಿಸಿ ಬಂದರೂ ಕೂಡ ಎಂಡ್ ಆಫ್ ದ ಡೇ 20ರಿಂದ 25 ಕ್ವಶನ್ NCERTಯಿಂದನೇ ಬರುತ್ತೆ. ಮಿಕ್ಕಿದ್ದು ಸ್ಟ್ಯಾಂಡರ್ಡ್ ಬುಕ್ಸಿಂದ ಬರ್ಬೋದು. ಬಟ್ ಸ್ಟ್ಯಾಂಡರ್ಡ್ ಬುಕ್ಸ್ನ ಎಕ್ಸ್ಪ್ಲೇನ್ ಮಾಡೋದಾದರೆ NCERT ಈಸ್ ಕಾಲ್ಡ್ ಎಸ್ ದ ಫೌಂಡೇಶನ್. ಮನೆಗೆ ನೀವೇನು ಫೌಂಡೇಶನ್ ಆಗ್ತಿರಲ್ವಾ, ಆ ಫೌಂಡೇಶನ್ನೇ NCERT. ನೀವೆಲ್ಲಿ NCERTಯಲ್ಲಿ ಸ್ಟ್ರಾಂಗ್ ಆಗ್ತಿರೋ ಆಮೇಲೆ ನೀವು ಅದ್ರ ಮೇಲೆ ಎಷ್ಟು ಪಿಲ್ಲರ್ ಆದರೂ ಕಟ್ಟಿ. ಓಕೆ, ಫಸ್ಟ್ ಬುಕ್ಕು, ಸೆಕೆಂಡ್ ಬುಕ್ಕು, ಥರ್ಡ್ ಬುಕ್ಕು, ಫೋರ್ತ್ ಬುಕ್ ಅಂತ ಎಷ್ಟು ಬುಕ್ ಆದರೂ ಓದಿ. ಬಟ್ ಫೌಂಡೇಶನ್ ಏನಿದೆ ಅದು ಯಾವತ್ತಿದ್ರೂ NCERT. ಎಲ್ಲಿವರೆಗೂ ನಿಮ್ಮ NCERT ಸ್ಟ್ರಾಂಗ್ ಇಲ್ವೋ ನೀವು ಯಾವ ಸ್ಟ್ಯಾಂಡರ್ಡ್ ಬುಕ್ ಓದಿದ್ರು ಕೂಡ ನಿಮ್ಗೆ ಅರ್ಥ ಆಗಲ್ಲ. ಚಿಕ್ಕ ಚಿಕ್ಕ ಥಿಂಗ್ಸ್ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಚಿಕ್ಕ ಚಿಕ್ಕ ಇರುವೆ ಆಗಿರ್ಬೋದು, ಚಿಕ್ಕ ಸೊಳ್ಳೆ ಆಗಿರ್ಬೋದು, ಚಿಕ್ಕ ಸ್ಪೈಡರ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಹಾವು ಆಗಿರ್ಬೋದು, ಇಂಥ ಪ್ರಾಣಿಗಳಿಗೆ ನೀವು ಜಾಸ್ತಿ ಭಯ ಪಡಬೇಕು. ಹುಲಿ, ಸಿಂಹ, ಆನೆ, ಕರಡಿಗೆ ಜಾಸ್ತಿ ಭಯ ಪಡಬೇಕಂತ ಇಲ್ಲ. ಬಟ್ ನೀವು ಇಗ್ನೋರ್ ಮಾಡುವಂಥ ಚಿಕ್ಕ ಚಿಕ್ಕ ಸ್ಪೈಡರ್, ಜೇಡ್ರ ಬಲೆ ಅಥವಾ ಚಿಕ್ಕ ಚಿಕ್ಕ ಹುಳ ಇರುತ್ತೆ ಗೊತ್ತಾ, ಸೊಳ್ಳೆ, ಕೊಲೇರಿಯಾ, ಡೈರಿಯಾ, ಡೆಂಗ್ಯೂ, ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನ ಯಾವತ್ತು ಇಗ್ನೋರ್ ಮಾಡ್ಬೋದು. ದ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಪಾರ್ಟ್ ಯು ಪೀಪಲ್ ಶುಡ್ ಸ್ಟಡಿ ಈಸ್ NCERT. ಆ್ಯಂಡ್ ನೀವು ನನ್ನ ವೀಡಿಯೋಸ್ನ ನೋಡೋದಾದರೆ ಪ್ರತಿಯೊಂದರಲ್ಲಿ ಕೂಡ NCERTದು ಕಂಟೆಂಟ್ ಕೊಡ್ತೇನೆ. ನಾನು ಫುಲ್ ಡೆಪ್ತಾಗಿ ಕೊಡ್ತೇನೆ. ಆಮೇಲೆ ಸ್ಟ್ಯಾಂಡರ್ಡ್ ಬುಕ್ ಕಂಟೆಂಟ್ನ ಕೂಡ ಮಿಕ್ಸ್ ಮಾಡಿ ಕೊಡ್ತೇನೆ. ಇದು ಫಸ್ಟ್ ಥಿಂಗ್. ಇದು ನಿಮ್ಗೆ ಅರ್ಥ ಆಗಿದ್ದರೆ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ಬುಕ್ಸ್ ಬಗ್ಗೆ ಹೇಳ್ತಾ ಇದ್ದಾನೆ. ಫಸ್ಟ್ MCQ ಬಗ್ಗೆ ಮಾತಾಡ್ತೇನೆ. ಫಸ್ಟ್ ಬುಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಕೆಲವ್ರು ಹೇಳ್ತಾರೆ ಫಸ್ಟ್ ಲಕ್ಷ್ಮೀಕಾಂತ್ನ ಓದಿ, ಇಲ್ಲಾಂದರೆ ಡೈರೆಕ್ಟಾಗಿ ಶ್ರೀರಾಮ್ IASನ ಓದಿ, ಇಲ್ಲಾಂದರೆ ಇನ್ನೊಬ್ರು ಹೇಳ್ತಾರೆ ಯಾವುದ್ರ ದೊಡ್ಡ ನಿತಿನ್ ಸಿಂಘಾನಿಯಾ ಓದಿ, ಬೇಡ. ಇನ್ನೊಬ್ರು ಹೇಳ್ತಾರೆ ದೊಡ್ಡ ದೊಡ್ಡ ಬುಕ್ಸ್ ಹೆಸರು ಹೇಳ್ತಾರೆ. ಅವಶ್ಯಕತೆ ಇಲ್ಲ. ಫಸ್ಟ್ NCERT ಓದಿ. ಫಸ್ಟ್ ಒಂದು ಫೌಂಡೇಶನ್ ಕಟ್ಕೊಳ್ಳಿ ನಿಮಗೆ ಏನಾಗಿತ್ತು ಪ್ರಪಂಚದಲ್ಲಿ ಅಂತ. ಈ NCERT ಇದೆ ಅಲ್ವಾ, ಇದು ಒಂಥರ ಸ್ಕೆಲಿಟನ್ ಇದ್ದಂಗೆ. ಯಾವಾಗ ನಿಮ್ಮ ಸ್ಕೆಲಿಟನ್ ಸ್ಟ್ರಾಂಗ್ ಆಗುತ್ತೋ ಅದ್ರ ಮೇಲೆ ನೀವು ಮಾಂಸ ಹಾಕಿ, ಚಡ್ಡಿ ಹಾಕಿ, ಬಟ್ಟೆ ಹಾಕಿ, ಐ ಡೋಂಟ್ ಕೇರ್. ಬಟ್ ಫೌಂಡೇಶನ್ ಬೇಕು. ಆ ಫೌಂಡೇಶನ್ NCERT. ಒಂದೇ ಸಲ ನೀವು ಕಾಂಪ್ಲಿಕೇಟೆಡ್ ಬುಕ್ಸ್ನ ಓದೋಕ್ಕಾಗಲ್ಲ. ಎಸ್ಪೆಷಲಿ ಸೈನ್ಸ್ ಆ್ಯಂಡ್ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದಾನೆ. ಬಿಕಾಸ್ ನಾವು 12th ಸ್ಟ್ಯಾಂಡರ್ಡಲ್ಲೇ ಇದನ್ನೆಲ್ಲ ಬಿಟ್ಟು ಬಂದಿದ್ದೇವೆ. 10th ಕರ್ನಾಟಕದಲ್ಲಿದ್ದರೆ 10ನೇ ಕ್ಲಾಸಲ್ಲಿ ನೀವು ಇದೆಲ್ಲ ಬಿಟ್ಟು ಬಂದಿದ್ದೀರಾ. ಸೊ ಮತ್ತೆ ಅದನ್ನ ತುಂಬಿಸ್ಕೊಳ್ಳೋಕ್ಕೆ ಸ್ಟ್ರಾಂಗ್ ಫೌಂಡೇಶನ್ ಈಸ್ ಆಲ್ವೇಸ್ NCERT. ಒಂದು ಸಲ NCERT ಓದಾದ್ಮೇಲೆ ಆಮೇಲೆ ಸ್ಟ್ಯಾಂಡರ್ಡ್ ಬುಕ್ಸ್ಗೆ ಜಂಪ್ ಆಗಿ. ಓಕೆ, ಸೊ ಇವಾಗ ಕ್ವಶನ್ ಆನ್ಸರ್ ಮಾಡೋದು ಹೇಗಂತ ಹೇಳ್ತೇನೆ. ನೌ ಲೆಟ್ಸ್ ಟಾಕ್ ಅಬೌಟ್ MCQs. ಬಿಳಿ ಪೇಜ್, ಯಾಕಂದರೆ ಇದು ಒಂದು ವಿಚಿತ್ರವಾದ ಟಾಪಿಕ್ ಆದ ಕಾರಣ ಬಿಳಿ ಪೇಜ್ನ ಯೂಸ್ ಮಾಡ್ತಿದ್ದೇನೆ. MCQs. ಈಗ MCQನ ಹೇಗೆ ಆನ್ಸರ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ನೋಡಿ MCQ ಅಲ್ಲಿ 2 ಟೈಪ್ಸ್ ಆಫ್ ಕ್ವಶನ್ಸ್ ಇರುತ್ತೆ. 2 ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ಇರುತ್ತೆ. ಒಂದು ರಿಮೆಂಬರಿಂಗ್ ಕ್ವಶನ್, ನೆನಪಿಟ್ಕೊಳ್ಳುವಂಥ ಪ್ರಶ್ನೆಗಳು. ಇನ್ನೊಂದು ಅಪ್ಲಿಕೇಶನ್ ಕ್ವಶನ್ಸ್, ಇಂಪ್ಲಿಮೆಂಟ್ ಮಾಡುವಂಥ ಕ್ವಶನ್ಸ್, ಅಪ್ಲೈ ಮಾಡುವಂಥ ಕ್ವಶನ್ಸ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ರಿಮೆಂಬರಿಂಗ್ ಅಂದರೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ರಿಮೆಂಬರಿಂಗ್ ಕ್ವಶನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಎಕ್ಸಾಂಪಲ್ ತೊಗೊಳ್ತಾನೆ. ಗ್ಯಾಲರಿ ಎಲ್ಲಿದೆ? ಹಾಂ, ಇಲ್ಲಿದೆ. ಓ ಮೈ ಗಾಡ್, ಕ್ವಶನ್ನೇ ಇಲ್ವಾ? ಒಂದು ನಿಮಿಷ, ಇಲ್ಲಿರುತ್ತೆ. ಏನರಪ್ಪ ಇದು? ಒಂದು ನಿಮಿಷ ಸ್ನೇಹಿತರೆ, ಐ ಆಮ್ ಸಾರಿ ಫಾರ್ ದಿಸ್. ಪರವಾಗಿಲ್ಲ. ಓಕೆ, ಇಲ್ಲಿದೆ. ಹಾಂ, ನೋಡಿ ರಿಮೆಂಬರಿಂಗ್ ಕ್ವಶನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ ಅಂದ್ಕೊಳ್ಳೋಣ. ಇದು ಬೇಡ, ಸಿಂಪಲ್ ತೊಗೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಇದು ರಿಮೆಂಬರಿಂಗ್ ಕ್ವಶನ್. ರಿಮೆಂಬರಿಂಗ್ ಅಂದರೆ ಏನು? ನಿಮಗೆ ಕೆಲವೊಂದು ಫ್ಯಾಕ್ಟ್ಸ್ ಗೊತ್ತಿರಬೇಕು. ಶಾಯಿ ಬದಲಾಯಿಸೋಣ. ಓಕೆ, ಹಸಿರು. ಓಕೆ, ಇದು ಫ್ಯಾಕ್ಚುವಲ್ ಕ್ವಶನ್. ಫ್ಯಾಕ್ಚುವಲ್ ಅಂದರೆ ಏನು? ಕೆಲವೊಂದು ವಿಷಯಗಳನ್ನ ನೀವು ಬಹ್ಯಾಟ್ ಮಾಡಬೇಕು, ತಪ್ಪದೇ ಇಲ್ಲ. ಪ್ರತಿಯೊಂದನ್ನು ನೆನ್ಪಿಟ್ಕೊಳ್ಬೇಕಂತ ಇಲ್ಲ, ಬಟ್ ಅಟ್ಲೀಸ್ಟ್ 70% ಆಫ್ ದ ಫ್ಯಾಕ್ಟ್ಸ್ ನಿಮ್ಗೆ ಗೊತ್ತಿರಬೇಕು. ಫ್ಯಾಕ್ಟ್ಸ್ ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಹೊಡ್ಕೊಳ್ತವ್ರೆ ಅನ್ನೋದಲ್ಲ, ಕೀ ಪಾಯಿಂಟ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ವಿಚ್ ಈಸ್ ಕನ್ಸಿಡರ್ಡ್ ಆ್ಯಸ್ ಫೈನಲ್ ಸ್ಟೆಪ್ ಟುವರ್ಡ್ಸ್ ದ ಸೆಂಟ್ರಲೈಸೇಷನ್ ಆಫ್ ಬ್ರಿಟಿಷ್ ಇಂಡಿಯಾ. ಇದನ್ನೇನು ಮಾಡೋಕ್ಕಾಗತ್ತೆ? ಲಕ್ಷ್ಮೀಕಾಂತಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೊಟ್ಟಿರ್ತಾರೆ. ಇದ್ರ ಆನ್ಸರ್ ಏನು? 1833 ಆ್ಯಕ್ಟ್ ವಾಸ್ ದ ಸೆಂಟ್ರಲೈಸೇಷನ್ ಟುವರ್ಡ್ಸ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದೆಲ್ಲ ಫ್ಯಾಕ್ಚುವಲ್ ಅಂದರೆ ಏನು? ಇದನ್ನು ನೀವೇನು ಅರ್ಥ ಮಾಡ್ಕೋಬೇಕಂತಲ್ಲ, ಸುಮ್ಮನೆ ಬಹ್ಯಾಟ್ ಮಾಡಬೇಕು. ಇದು ಒಂದು ಎಕ್ಸಾಂಪಲ್. ಸೆಕೆಂಡ್ ಫ್ಯಾಕ್ಚುವಲ್ ಕ್ವಶನ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಏನಾದರೂ ಮಾಡೋಕ್ಕಾಗತ್ತಾ? ಇಲ್ಲಿ ಇಲ್ಲ. ನೀವಿಲ್ಲಿ ಬಹ್ಯಾಟ್ ಮಾಡಬೇಕು. ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು? ವಾರನ್ ಹಸ್ಟಿಂಗ್ಸ್. ಇದೆಲ್ಲ ಫ್ಯಾಕ್ಚುವಲ್ ಕ್ವಶನ್ಸ್ ಅಂತ ಕರಿತೇವೆ. ದಿಸ್ ಇಸ್ ಆಲ್ ಫ್ಯಾಕ್ಚುವಲ್ ಕ್ವಶನ್ಸ್. ಫ್ಯಾಕ್ಚುವಲ್ ಅಂದರೆ ಏನು? ನಿಮಗೆ ಗೊತ್ತಿದ್ದರೆ 2 ಮಾರ್ಕ್ಸ್ ಬರುತ್ತೆ. ಗೊತ್ತಿಲ್ಲ ಅಂದರೆ, ಗೊತ್ತಿಲ್ಲದೆ ಇದ್ರೂ ಕೂಡ ಅಟೆಂಪ್ಟ್ ಮಾಡಿದ್ರೆ 1/3 ಮಾರ್ಕ್ಸ್ ಕಟ್ಟಾಗತ್ತೆ. ಏನು ಮಾಡಲ್ಲ ಅಂದರೆ ಎಷ್ಟಿದೆಯೋ ಅಷ್ಟಿರುತ್ತೆ. ಇದು ಫ್ಯಾಕ್ಚುವಲ್. ಆ್ಯಂಡ್ ಟ್ರಸ್ಟ್ ಮೀ, ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಎಲ್ಲ ಗೊತ್ತಿರಲ್ಲ. ಒಪ್ಕೊಳ್ತಾನೆ. ಬಟ್ ಒಂದು 20 ಕ್ವಶನ್ ಬಂದರೆ ಇದರಲ್ಲಿ ಮಿನಿಮಮ್ 15 ಕ್ವಶನ್ನ ಸ್ಕೋರ್ ಮಾಡೋ ಅಷ್ಟು ಇರಬೇಕು ನಿಮ್ಮ ಹತ್ರ. ಓದಬೇಕು. ಇದಕ್ಕೆ ಬೆಸ್ಟ್ ಅಪ್ರೋಚ್ ಏನಂದರೆ, ಫಸ್ಟ್ ಎಷ್ಟಾಗಷ್ಟೇ ಅದು ಓದಿ. ಸ್ಟಡಿ ವಾಟ್ ಎವರ್ ಯು ಕ್ಯಾನ್.
ಮೇಕ್ ನೋಟ್ಸ್. ಫ್ಯಾಕ್ಟ್ಸ್ ಮೇಲೆ ನೋಟ್ಸ್ ಮಾಡಿ ಆಮೇಲೆ ಪದೇ ರಿವೈಸ್ ಮಾಡಬೇಕು. ನೀವು ಪದೇ ರಿವೈಸ್ ಮಾಡಬೇಕು. ಅದರಿಂದ ಏನಾಗುತ್ತೆ, ಕೆಲವೊಂದು ವಿಷಯಗಳು ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಜನಗಣಮನ ಹಾಡು ಗೊತ್ತಿದೆ, ಜನಗಣಮನ ಹಾಡು ನಿಮ್ಗೆ ಪಕ್ಕ ಗೊತ್ತಿದೆ, ಇವಾಗಲೂ ಗೊತ್ತಿದೆ. ನಮ್ಮ ರಾಷ್ಟ್ರೀಯ ಗೀತೆ ಬರೆದಿದ್ದು ರವೀಂದ್ರನಾಥ್ ಟಾಗೋರ್ ಅಂತ ಕೂಡ ಗೊತ್ತಿದೆ. ಭಾರತಕ್ಕೆ ಇಂಡಿಪೆಂಡೆನ್ಸ್ ಬಂದಿದ್ದು August 15, 1947 ಅಂತ ಕೂಡ ಗೊತ್ತಿದೆ. ಇದೆಲ್ಲ ನಿಮಗೆ ಯಾಕೆ ಗೊತ್ತಿದೆ? ಯಾಕಂದರೆ ನೀವು ಪದೇ ಅದನ್ನು ರಿವೈಸ್ ಮಾಡಿದ್ದೀರಾ. ಇದು ನಿಮ್ಮ ತಲೆಯಲ್ಲಿ ಕೂತ್ಕೊಬಿಟ್ಟಿದೆ. ಇವಾಗ ನಾನು ನಿಮಗೆ ಕೇಳ್ಬೋದು, ನಿಮ್ಮ ತಾಯಿ ಫೋನ್ ನಂಬರ್ ಏನು, ನಿಮ್ಮ ತಂದೆ ಫೋನ್ ನಂಬರ್ ಏನು, ಪದೇ ಓದೋದ್ರಿಂದ ರಿವೈಸ್ ಆಗುತ್ತೆ. ಇದೆಲ್ಲ ಫ್ಯಾಕ್ಚುವಲ್. ಮೊಬೈಲ್ ನಂಬರ್ನ ಏನು ಮಾಡೋಕ್ಕಾಗತ್ತೆ, ಬ್ಯಾಟ್ ಮಾಡಬೇಕಷ್ಟೇ ಅಲ್ವಾ? ಇಂಥ ಕೆಲವೊಂದು ಪಾಯಿಂಟ್ಸ್ನ ನೀವು ಬ್ಯಾಟ್ ಮಾಡಬೇಕು. ಆ್ಯಂಡ್ ಇದು ಹಿಸ್ಟ್ರಿ ಅನ್ನೋ ಸಬ್ಜೆಕ್ಟಲ್ಲಿ ಮಾತ್ರ ತುಂಬ ಯೂಸ್ ಆಗುತ್ತೆ. ಇತಿಹಾಸ ಸಬ್ಜೆಕ್ಟ್ನ ನೀವು ಓದಬೇಕಾದ್ರೆ ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನೀವು ಓದಬೇಕಾದ್ರೆ, ಆರ್ಟಿಕಲ್ಸ್ನ ಓದಬೇಕಾದ್ರೆ ನೀವು ಬಹ್ಯಾಟ್ ಮಾಡಲೇಬೇಕು. ವಾಟ್ ಈಸ್ ಆರ್ಟಿಕಲ್ 1 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಇಂಡಿಯಾ ಇಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುತ್ತೆ ಅಂತ ಹೇಳಲೇಬೇಕು ನೀವು. ಆರ್ಟಿಕಲ್ 2 ಏನು ಮಾಡುತ್ತೆ, ಬೇರೆ ಒಂದು ಸ್ಟೇಟ್ನ ಇಂಡಿಯಾ ಒಳಗೆ ತಗೊಳ್ಳೋದು ಹೇಗೆ ಅಂತ ಹೇಳುತ್ತೆ. ಬಹ್ಯಾಟ್ ಹೊಡಿಬೇಕು. ನಿಮ್ಮ ಹತ್ರ ಆಪ್ಷನ್ನೇ ಇಲ್ಲ ಇಲ್ಲಿ ಏನು ಮಾಡೋಕ್ಕಾಗತ್ತೆ ಅಲ್ವಾ? ಇಂಥ ಪ್ರಶ್ನೆಗಳನ್ನ ಫ್ಯಾಕ್ಚುವಲ್ ಕ್ವಶನ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ಇಲ್ಲಿ 40 ಕ್ವಶನ್ ಬಂದರೆ ನೀವು 40ಕ್ಕೆ 40 ಆನ್ಸರ್ ಮಾಡದಿದ್ರು ಕೂಡ ಮಿನಿಮಮ್ ಒಂದು 30 ಅಟೆಂಪ್ಟ್ ಮಾಡುವಷ್ಟು ನಿಮ್ಗೆ ನಾಲೆಜ್ ಇರಬೇಕು. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಗೊತ್ತಿರಲ್ಲ. ಸೊ ಇದು ಕರೆಂಟ್ ಅಫೇರ್ಸ್ ಕೂಡ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇಲ್ಲೆಲ್ಲೂ ಕರೆಂಟ್ ಅಫೇರ್ಸ್ ಇಲ್ಲ. ದಿಸ್ ಈಸ್ ನಾಟ್ ಕರೆಂಟ್ ಅಫೇರ್ಸ್, ದಿಸ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಯೋರ್ ನಾಲೆಡ್ಜ್. ನೀವೆಷ್ಟು ಬಹ್ಯಾಟ್ ಮಾಡಿದ್ರೆ ಅನ್ನೋದ್ರ ಮೇಲೆ ನೀವಿನ್ನು ಆನ್ಸರ್ ಮಾಡ್ಬೋದು. ಇದು ಒಂದು. ದಿಸ್ ಈಸ್ ಒನ್ ಟೈಪ್ ಆಫ್ ಕ್ವಶನ್ ವಿಚ್ ಈಸ್ ಆಬ್ಸಲ್ಯೂಟ್ಲಿ ಕಾಲ್ಡ್ ಎಸ್ ರಿಮೆಂಬರಿಂಗ್ ಕ್ವಶನ್ಸ್. ಫಾರ್ ಎಕ್ಸಾಂಪಲ್, ನಾನು ಟೆಲಿಗ್ರಾಮ್ ಗ್ರೂಪ್ನ ಓಪನ್ ಮಾಡ್ತೇನೆ. ಇಲ್ಲಿ ನೋಡಿ, ಹೂ ಅಸಾಸಿನೇಟೆಡ್ ಜನರಲ್ ಡಯರ್ ಆಸ್ ಅ ರಿಟಾಲಿಯೇಷನ್ ಫಾರ್ ಜನರಲ್ ವಾಲಾಬಾಗ್ ಮ್ಯಾಸಾಕರ್. ಇದನ್ನೇನು ಮಾಡೋಕ್ಕಾಗತ್ತೆ, ನೆನ್ಪಿಟ್ಕೋಬೇಕು. ಉಧಮ್ ಸಿಂಗ್ ಅವರು 1940 ಲಂಡನ್ಗೆ ಹೋಗಿ ಶೂಟ್ ಮಾಡ್ತಾರೆ ಅಂತ ನೀವು ನೆನ್ಪಿಟ್ಕೋಬೇಕು. ಇಲ್ಲೇನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ವಿಚ್ ಪೊಲಿಟಿಕಲ್ ಪಾರ್ಟಿ ಫ್ರಮ್ ಆಜಾದ್ ಆ್ಯಂಡ್ ಇನ್ ವಿಚ್ ಪೊಲಿಟಿಕಲ್ ಪಾರ್ಟಿ ಚಂದ್ರಶೇಖರ್ ಆಜಾದ್ ಅವರು ಮತ್ತು ಭಗತ್ ಸಿಂಗ್ ಅವರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದಾರೆ ಅಂದರೆ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಆರ್ಗನೈಸೇಷನ್. ಇದು ಹೆಸರು, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳಿ. ನಿನ್ನೆಯಿಂದ ಇಂಥ ಕ್ವಶನ್ಸ್ ಬೇಕಂತ ಕೊಟ್ಟಿದ್ದಾನೆ. ವಿಚ್ ಪ್ರಿನ್ಸ್ಲಿ ಸ್ಟೇಟ್ ವಾಸ್ ಅನೆಕ್ಸ್ಟ್ ಆನ್ ದ ರೀಸನ್ ಆಫ್ ಇನ್ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್. ಅವಧ್. ಇದೆಲ್ಲ ಫ್ಯಾಕ್ಚುವಲ್ ಕ್ವಶನ್ಸ್. ಇನ್ನೂ ಒಂದು ಫ್ಯಾಕ್ಚುವಲ್ ಕ್ವಶನ್. ಹೂ ವಾಸ್ ದ ಫಸ್ಟ್ ಇಂಡಿಯನ್ ಲಾ ಮೆಂಬರ್ ಇನ್ ವೈಸ್ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಫ್ಯಾಕ್ಚುವಲ್ ಕ್ವಶನ್, ಬಹ್ಯಾಟ್ ಮಾಡಬೇಕು. ಇನ್ನೂ ಒಂದು ಎಕ್ಸಾಂಪಲ್ಗೆ ಬಂದರೆ, ವಿಚ್ ಪ್ರೊವಿಷನ್ ಇಸ್ ನಾಟ್ ಅ ಪಾರ್ಟ್ ಆಫ್ 1773 ಆ್ಯಕ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೆಡರಲ್ ಕೋರ್ಟ್? ಯಾಕಂದರೆ 1935 ಇದು ಆಗಿತ್ತು. ಫ್ಯಾಕ್ಚುವಲ್ ಕ್ವಶನ್, ಬಹ್ಯಾಟ್ ಮಾಡಬೇಕು. ಇನ್ನೂ ಒಂದು, ಹೂ ವಾಸ್ ದ ಪ್ರೆಸಿಡೆಂಟ್ ಆಫ್ INC ಇನ್ 1930? ಸುಭಾಷ್ ಚಂದ್ರ ಬೋಸ್. 1939 ಕೂಡ ಸುಭಾಷ್ ಚಂದ್ರ ಬೋಸ್. ಏನು ಮಾಡೋಕ್ಕಾಗತ್ತೆ, ಬಹ್ಯಾಟ್ ಹೊಡಿಬೇಕು. ಆ್ಯಂಡ್ ಇನ್ನೂ ಒಂದು ತಗೊಂಡ್ರೆ, ಇನ್ ವಿಚ್ ಇಯರ್ ಪಾರ್ಟಿಷನ್ ಆಫ್ ಬೆಂಗಾಲ್ ವಾಸ್ ರಿವೋಕ್ಡ್? 1911 ರಿವೋಕ್ ಆಗುತ್ತೆ. ಜಾರ್ಜ್ ಫೈ ಅವರು ತಗೊಳ್ತಾರೆ ಡೆಲ್ಲಿ ದರ್ಬಾರಲ್ಲಿ. ಏನು ಮಾಡೋಕ್ಕಾಗಲ್ಲ, ಬಹ್ಯಾಟ್ ಮಾಡಬೇಕು. ಆ್ಯಂಡ್ ವಿಚ್ ಮೂಮೆಂಟ್ ಆಫ್ ಬೈ ಗಾಂಧಿ ಇಸ್ ನೋನ್ ಎಸ್ ಫಸ್ಟ್ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಇನ್ ಇಂಡಿಯಾ? ಇದು ಏನಂತಾರೆ, ಚಂಪಾರಣ್ ಸತ್ಯಾಗ್ರಹ ಆಗಿತ್ತು 1917. ಬಹ್ಯಾಟ್ ಮಾಡಬೇಕು. ಏನು ಮಾಡೋಕ್ಕಾಗತ್ತೆ, ಫ್ಯಾಕ್ಟ್. ಫ್ಯಾಕ್ಚುವಲ್ ಕ್ವಶನ್ ನೋಡಿ, ವಿಚ್ ಇವೆಂಟ್ ವಾಸ್ ಲಾಂಚ್ ಬೈ ಗಾಂಧಿ ಆಫ್ಟರ್ ದ ಲಾಹೋರ್ ಸೆಷನ್ ಬೈ ಜವಾಹರ್ಲಾಲ್ ನೆಹರು? ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ಸಾಲ್ಟ್ ಸತ್ಯಾಗ್ರಹನ ಲಾಂಚ್ ಮಾಡ್ತಾರೆ 1930. ಏನು ಮಾಡೋಕ್ಕಾಗಲ್ಲ, ಬಹ್ಯಾಟ್ ಮಾಡಬೇಕು. ವೆನ್ ಡಿಡ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಟಾರ್ಟೆಡ್? 1861 ಸ್ಟಾರ್ಟ್ ಆಗುತ್ತೆ. ಏನು ಮಾಡೋಕ್ಕಾಗತ್ತೆ, ಬಹ್ಯಾಟ್ ಮಾಡಬೇಕು. ಕನ್ನಿಂಗ್ಹ್ಯಾಮ್ ಅವರು ಫಸ್ಟ್ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆಗ್ತಾರೆ. ಬಹ್ಯಾಟ್ ಮಾಡಬೇಕು. ನಥಿಂಗ್ ಕ್ಯಾನ್ ಬಿ ಡನ್. ಇನ್ ವಿಚ್ ಇಯರ್ 1910 ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ಎಂಪೈರ್? ಗೊತ್ತಿರಬೇಕು ನಿಮಗೆ. 1911 ಕಲ್ಕತ್ತಾ, 1911 ಆದಮೇಲೆ ಡೆಲ್ಲಿ. ಬಹ್ಯಾಟ್ ಮಾಡಬೇಕು. ದೀಸ್ ಆರ್ ಕಾಲ್ಡ್ ಎಸ್ ವಾಟ್, ಫ್ಯಾಕ್ಚುವಲ್ ಕ್ವಶನ್ಸ್. ಇಲ್ಲಿ ನೀವು ಏನು ಮಾಡೋಕ್ಕಾಗಲ್ಲ, ಏನು ಆಟ ಆಡೋಕ್ಕಾಗಲ್ಲ. ಸೊ ಫ್ಯಾಕ್ಟ್ಸ್ ಮಸ್ಟ್ ಬಿ ಬಹ್ಯಾಟೆಡ್. ಏನು ಮಾಡೋಕ್ಕಾಗಲ್ಲ, ಮಸ್ಟ್ ಬಿ ಬಹ್ಯಾಟೆಡ್. ಇದು ಬಹ್ಯಾಟ್ ಮಾಡೋಕೆ ಹೇಗೆ, ಪದೇ ಓದ್ತಾ ಇದ್ದರೆ ಇದು ಆಟೋಮೆಟಿಕ್ ಬಂದು ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಒಂದು ಪಾಯಿಂಟ್ನ 5ರಿಂದ 6 ಸಲ ಓದಿ. ದಿನ ಪದೇ ರಿವೈಸ್ ಮಾಡಿ. ಪಕ್ಕಾ ಫ್ಯಾಕ್ಟ್ಸ್ ಬಂದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಟ್ರಸ್ಟ್ ಮೀ, ನನಗೆಲ್ಲ ಬರಲ್ಲ. ಬಟ್ ನಾನು ಏನೇನು ನೋಟ್ಸಲ್ಲಿ ಬರ್ದಿಟ್ಟಿದ್ನೋ ಪ್ರತಿಯೊಂದು ಬರುತ್ತೆ ನನಗೆ. ಬಿಕಾಸ್ ಐ ನೋ. ಮರ್ತೋಗ್ತೀರಾ ನೀವು ಈ ವಿಷಯಗಳನ್ನ. ಇವಾಗ ನಾನು ನಿಮಗೆ ಕೇಳಿದ್ರೆ ನಿಮ್ಮ ಮಾವನ ನಂಬರ್ ಏನು, ನಿಮ್ಮ ಅತ್ತೆ ನಂಬರ್ ಏನು, ಮೊಬೈಲ್ ನಂಬರ್ ಅಂದರೆ ನಿಮಗೆ ಗೊತ್ತಿಲ್ಲ. ಯಾಕಂದರೆ ನೀವು ಅದನ್ನ ಪದೇ ನೋಡಿರಲ್ಲ. ಬಟ್ ನಿಮ್ಮ ತಂದೆ ಮೊಬೈಲ್ ನಂಬರ್ ಏನು ಅಂತ ಕೇಳಿದರೆ ನಿಮ್ಗೆ ಪಕ್ಕ ಗೊತ್ತಿರುತ್ತೆ. ದಿಸ್ ಈಸ್ ದ ಪವರ್ ಆಫ್ ರಿವಿಷನ್. Whenever it is factual question, you have to revise, you have to remember and you have to answer. ಇಲ್ಲೇನು ಮಾಡೋಕ್ಕಾಗಲ್ಲ. ರಿವೈಸ್, ರಿಮೆಂಬರ್ ಆ್ಯಂಡ್ ಆನ್ಸರ್. ನಾನು ಇದನ್ನು RRA ಅಂತ ಕರೀತೇನೆ. ರಿವೈಸ್, ರಿಮೆಂಬರ್ ಆ್ಯಂಡ್ ಆನ್ಸರ್. ಇದು ಒಂದು ಟೈಪ್ ಆಫ್ ಕ್ವಶನ್. ಇಲ್ಲಿ ನೀವು ಜಾಸ್ತಿ ತಲೆ ಓಡಿಸೋಕ್ಕೆ ಆಗಲ್ಲ, ಆಯಿತಾ? ಬಟ್ ದೆರ್ ಈಸ್ ಸೆಕೆಂಡ್ ಟೈಪ್ ಆಫ್ ಕ್ವಶನ್ ವಿಚ್ ಈಸ್ ಇವನ್ ಮೋರ್ ಕನ್ಫ್ಯೂಸಿಂಗ್. ದಟ್ ಈಸ್ ಕಾಲ್ಡ್ ಆ್ಯಸ್ ಅಪ್ಲಿಕೇಶನ್ ಕ್ವಶನ್ಸ್. ಅಪ್ಲಿಕೇಶನ್ ಕ್ವಶನ್ಸ್ ಅಂತ ಇನ್ನೊಂದು ಟೈಪ್ ಕ್ವಶನ್ ಬರುತ್ತೆ. ಸೊ ಬನ್ನಿ ಫಸ್ಟ್ ಆ ಕ್ವಶನ್ ಬಗ್ಗೆ ಮಾತಾಡೋಣ. ಅಪ್ಲಿಕೇಶನ್ ಕ್ವಶನ್, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಸೂಪರ್ ಆಗಿರೋ ಕ್ವಶನ್ ಇದೆ. ಇದಕ್ಕೆ ಇದು ಬೇಡ. ಓಕೆ, ಇದನ್ನು ನೋಡಿ. ಇದು ಅಪ್ಲಿಕೇಶನ್ ಕ್ವಶನ್ಸ್ ಅಂದರೆ ಏನು,
ಇದುವರೆಗೂ ನೀವು ABCD ಮಾತ್ರ ನೋಡಿದ್ರಿ, ABCD. ಬಟ್ ಇವಾಗ ಆಗಲ್ಲ. ಇವಾಗ ಸ್ವಲ್ಪ ನೋಡಿ, ಇಲ್ಲಿ ಎಯಲ್ಲೇ 2 3 4 ಅಂತ ಕೊಟ್ಟಿದ್ದಾರೆ, ಬಿಯಲ್ಲೇ 1 3 4 ಅಂತ ಕೊಟ್ಟಿದ್ದಾರೆ, ಸಿಯಲ್ಲಿ 1 2 3 ಅಂತ ಕೊಟ್ಟಿದ್ದಾರೆ, 4ಅಲ್ಲಿ ಆಲ್ ಆಫ್ ದಿ ಅಬವ್ ಕೊಟ್ಟಿದ್ದಾರೆ. ಇವಾಗ ಏನಾಗುತ್ತೆ, ಒಂದು ಕ್ವಶನ್ನ ಸಬ್ ಪಾರ್ಟ್ಸಾಗಿ ಡಿವೈಡ್ ಮಾಡಿ ಆ ಸಬ್ ಪಾರ್ಟ್ಸ್ನ ಮತ್ತೆ ಮರ್ಜ್ ಮಾಡ್ತಾ ಇದ್ದಾರೆ. ಇದಷ್ಟು ಈಸಿ ಕ್ವಶನ್ಸ್ ಅಲ್ಲ, ಇದಂತ ಈಸಿ ಕ್ವಶನ್ಸ್ ಅಲ್ಲ. ಇವಾಗ ನೀವೇನು ಮಾಡಬೇಕು, ಅಪ್ಲೈ ಮಾಡಬೇಕು. ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇದೆ, ಅಪ್ಲೈ ಯುವರ್ ನಾಲೆಡ್ಜ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಗೊಂದು ವಿಷಯ ಹೇಳ್ತಾನೆ, ಜನರಲಿ ಏನಾಗುತ್ತೆ ಅಂತ ಹೇಳ್ತಾನೆ, ಹ್ಯೂಮನ್ ಮೆಂಟಾಲಿಟಿ. ಫಸ್ಟ್ ಹ್ಯೂಮನ್ ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಹ್ಯೂಮನ್ ಮೆಂಟಾಲಿಟಿ, ಇದು UPSC ಬೇಕಂತ ಕೊಡುವಂಥ ಕ್ವಶನ್ಸ್. ಹ್ಯೂಮನ್ ಮೆಂಟಾಲಿಟಿ ಹೇಳ್ತಾ ಇದ್ದಾನೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಫೀಚರ್ಸ್ ಆಫ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773. ನೋಡಿ, ಫಸ್ಟ್ ಒಂದು ವಿಷಯ ಹೇಳ್ತಾ ಇದ್ದಾನೆ, ನಿಮಗೆ 1784 ಆ್ಯಕ್ಟ್ ನೆನಪಿದೆ. ಓಕೆ, 1784 ಆ್ಯಕ್ಟ್ ನೆನಪಿದೆ, 1813 ಆ್ಯಕ್ಟ್ ನೆನಪಿದೆ, 1833 ಆ್ಯಕ್ಟ್ ಕೂಡ ನೆನಪಿದೆ, 1853 ಆ್ಯಕ್ಟ್ ಕೂಡ ನೆನಪಿದೆ. ಬಟ್ ನಿಮ್ಗೆ ಎಕ್ಸಾಮ್ ಹಾಲಲ್ಲಿ 1773 ಆ್ಯಕ್ಟ್ ನೆನಪೇ ಇಲ್ಲ ಅಂತ ಅಂದ್ಕೊಳ್ಳಿ. ಏನು ಮಾಡಿದ್ರು ಕೂಡ ನಿಮ್ಗೆ 1773 ಆ್ಯಕ್ಟ್ ನೆನಪು ಬರ್ತಿಲ್ಲ. ಆ್ಯಂಡ್ ನಿಮ್ಗೆ UPSC ಎಕ್ಸಾಮ್ ಬಗ್ಗೆ ಗೊತ್ತು, ರಾಂಗ್ ಆನ್ಸರ್ ಕೊಟ್ಟರೆ ಮಾರ್ಕ್ಸ್ ಮೈನಸ್ ಆಗುತ್ತೆ. ಸೊ ನೀವೇನು ಮಾಡ್ತೀರಾ, 1773ನ ನೋಡಿ ಈ ಕ್ವಶನ್ನ ಸ್ಕಿಪ್ ಮಾಡ್ತೀರಾ. ಹೌದಾ ಅಲ್ವಾ? ಜನರಲಾಗಿ ಇದೇ ಮಾಡ್ತೀರಾ. MCQಸಲ್ಲಿ ನೆಗೆಟಿವ್ ಮಾರ್ಕ್ ಇದ್ದರೆ ನಾವು ಆ ಕ್ವಶನ್ನ ಓದೋದೇ ಇಲ್ಲ. ಬಿಕಾಸ್ ನೀವು ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಓದೇ ಇಲ್ಲ ಅಂದ್ಕೊಳ್ಳೋಣ. 1773 ಆ್ಯಕ್ಟ್ನ ನೀವು ಓದೇ ಇಲ್ಲ, ಸೊ ನಿಮ್ಗೇನು ಗೊತ್ತಿಲ್ಲ ಅಂತ. ಸೊ ದ ಮೂಮೆಂಟ್ ಯು ಸಿ 1773 ಆ್ಯಕ್ಟ್, ದ ಫಸ್ಟ್ ಥಿಂಗ್ ಯು ಡೂ ಇಸ್ ಸ್ಕಿಪ್ ದ ಕ್ವಶನ್. ಹಾಗೆ ಮಾಡಬಾರದು. ಆಲ್ವೇಸ್ ರಿಮೆಂಬರ್, ಡೋಂಟ್ ಸ್ಕಿಪ್ ದ ಕ್ವಶನ್. ಏನೇ ಆದರೂ ಕೂಡ ಕ್ವಶನ್ನ ಸ್ಕಿಪ್ ಮಾಡಬೇಡಿ. ಫಸ್ಟ್ ತಾಳ್ಮೆ, ಯು ಹ್ಯಾವ್ ಟು ಬಿ ಕಾಮ್. ಇಂಥ ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ ಫಸ್ಟ್ ಕಾಮ್ ಆಗಿರ್ಬೇಕು ನೀವು. ಸೆಕೆಂಡ್ ಒನ್, ರಿಲ್ಯಾಕ್ಸ್ ಆಗಿರಬೇಕು. UPSC ಎಕ್ಸಾಮ್ ಹಾಲಲ್ಲಿ ಸ್ಟ್ರೆಸ್ ಇರುತ್ತೆ. 2 ಗಂಟೆ ಒಳಗೆ ನೀವು 100 ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಸ್ಟ್ರೆಸ್ ಇರುತ್ತೆ ಅಂದರೆ ಗಂಟೆಗೆ 50 ಕ್ವಶನ್ ನೀವು ಸಾಲ್ವ್ ಮಾಡಬೇಕು. ಸ್ಟ್ರೆಸ್ ತೊಗೋಬೇಡಿ, ಶಾಂತಿಯುತವಾಗಿ ಆನ್ಸರ್ ಮಾಡಿ. ನೋಡಿ, ಈಗ ನನಗೆ 1773 ಆ್ಯಕ್ಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ಕೊಳ್ಳಿ. ನನಗೆ 1773 ಆ್ಯಕ್ಟ್ ಬಗ್ಗೆ ಏನೇನೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ವಿಲ್ ರೀಡ್ ದ ಕ್ವಶನ್. ನಾನು ಶಾಂತಿಯುತವಾಗಿ ಕ್ವಶನ್ನ ಓದ್ತೇನೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಫೀಚರ್ಸ್ ಆಫ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773. ನನಗೆ ಇದ್ರ ಬಗ್ಗೆ ಮಣ್ಣು ಗೊತ್ತಿಲ್ಲ. ನೋಡಿ, ಫಸ್ಟ್ ಪಾಯಿಂಟ್, ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಇನ್ ಕ್ಯಾಲ್ಕತ್ತಾ. ನಾನು 1773 ಆ್ಯಕ್ಟ್ ಓದಿಲ್ಲ, ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಹೋಯ್ತು. ಫಸ್ಟ್ ಪಾಯಿಂಟ್, ನಂಗೆ ಏನು ಗೊತ್ತಿಲ್ಲ. ಸೆಕೆಂಡ್ ಪಾಯಿಂಟ್, ಇಟ್ ಕ್ರಿಯೇಟೆಡ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಫಾರ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ನಂಗೆ ಇದು ಕೂಡ ಗೊತ್ತಿಲ್ಲ ಅಂದ್ಕೊಳ್ಳಿ. 1773 ಸ್ಟೇಟ್ಮೆಂಟ್ ಇದು, ನಂಗೆ ಇದು ಗೊತ್ತಿಲ್ಲ. ಥರ್ಡ್ ಒನ್, ಇಟ್ ಮೇಡ್ ದ ಗವರ್ನರ್ಸ್ ಆಫ್ ಬಾಂಬೆ ಆ್ಯಂಡ್ ಮಡ್ರಾಸ್ ಪ್ರೆಸಿಡೆನ್ಸೀಸ್ ಸಬಾರ್ಡಿನೇಟ್ ಟು ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ನಂಗೆ ಇದು ಕೂಡ ಗೊತ್ತಿಲ್ಲ. ಬಿಕಾಸ್ ನಾನು 1773 ಆ್ಯಕ್ಟ್ನ ಓದೇ ಇಲ್ಲ. ಈ 3 ಪ್ರಾವಿಷನ್ಸ್ 1773ಗೆ ರಿಲೇಟೆಡ್, ನಂಗೆ ಇದು ಗೊತ್ತೇ ಇಲ್ಲ ಅಂತ ಅಂದ್ಕೊಳ್ಳಿ. ಫೋರ್ತ್ ಪಾಯಿಂಟ್ ನೋಡಿ, ಇಟ್ ಎಸ್ಟಾಬ್ಲಿಷ್ ದ ಬೋರ್ಡ್ ಆಫ್ ಕಂಟ್ರೋಲ್. ಈ ಪದ ಕಾಣ್ತಾ ನಿಮಗೆ, ಇಟ್ ಎಸ್ಟಾಬ್ಲಿಷ್ಡ್ ಬೋರ್ಡ್ ಆಫ್ ಕಂಟ್ರೋಲ್. ನನ್ನ ತಲೆ ಹೇಳುತ್ತೆ, ಯಾಕಂದ್ರೆ ನಂಗೆ ಇನ್ನೊಂದು ಆ್ಯಕ್ಟ್ ಗೊತ್ತಿತ್ತು. 1784 ಗುರು ಬೋರ್ಡ್ ಆಫ್ ಕಂಟ್ರೋಲ್ ಬರೋದು. 1784 ಪಕ್ಕಾ ಬೋರ್ಡ್ ಆಫ್ ಕಂಟ್ರೋಲ್ ಆ್ಯಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕ್ರಿಯೇಟ್ ಆಗಿತ್ತು ಅಂತ ಎಲ್ಲೋ ಒಂದು ಕಡೆ ನಿಮ್ಮ ತಲೆ ಹೇಳುತ್ತೆ. ಬಿಕಾಸ್ ನಿಮಗೆ ಕನ್ಫರ್ಮ್ ಆಗಿ ಗೊತ್ತು ಇದು ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಆಗಿತ್ತು ಅಂತ. ನಾನು ಹೇಳ್ತಾ ಇದ್ದೇನಲ್ವಾ, ನಿಮಗೆ 1773 ಆ್ಯಕ್ಟ್ ಗೊತ್ತಿಲ್ಲ, ಬಟ್ ಬೇರೆ ಆ್ಯಕ್ಟ್ಸ್ ಗೊತ್ತಿದೆ. ನಿಮಗೆ 1773 ಆ್ಯಕ್ಟ್ ಗೊತ್ತೇ ಇಲ್ಲ. ಯು ಡೋಂಟ್ ನೋ ವಾಟ್ ಈಸ್ 1773 ಆ್ಯಕ್ಟ್, ಬಟ್ ನಿಮಗೆ ಅದರ್ ಆ್ಯಕ್ಟ್ಸ್ ಗೊತ್ತಿದೆ. ಸೊ ಇವಾಗ ಏನಾಯಿತು, ನಿಮ್ಗೆ ಒಂದು ಥಿಂಗ್ ಕ್ಲಿಯರ್ ಆಯಿತು. ಈ ಫೋರ್ತ್ ಪಾಯಿಂಟ್ ಏನಿದೆ, ದಿಸ್ ಫೋರ್ತ್ ಪಾಯಿಂಟ್ ಈಸ್ ಅ ಪಾರ್ಟ್ ಆಫ್ 1784 ಆ್ಯಕ್ಟ್. ಸೊ ದಿಸ್ ಕೆನಾಟ್ ಬಿ ದ ಆನ್ಸರ್ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಫೋರ್ತ್ ಪಾಯಿಂಟ್ ಬಗ್ಗೆ ಕನ್ಫರ್ಮ್ ಆಗಿ ಗೊತ್ತು, ಇದು 1784 ಬಂದಿತ್ತು. ಸೊ 1773 ಬರೋಕ್ಕೆ ಚಾನ್ಸೇ ಇಲ್ಲ ಅಂತ. ಇವಾಗ ಆಪ್ಷನ್ಸ್ ನೋಡಿ, ಕ್ವಶನ್ ಏನು ಹೇಳ್ತಿದೆ, ವಿಚ್ ಆಫ್ ದಿಮ್ ಆರ್ ಫೀಚರ್ಸ್, ಯಾವುದಿತ್ತು ಅಂತ. ಎಲ್ಲೆಲ್ಲಿ 4 ಇದೆಯೋ ಅದನ್ನ ರೌಂಡ್ ಮಾಡಿ. ಓಕೆ, ಇಲ್ಲಿ 4 ಇದೆ, ಓಕೆ ಇಲ್ಲೂ 4 ಇದೆ, ಓಕೆ ಆಲ್ ಆಫ್ ದಿ ಅಬವ್ ಅಂದರೆ ಇಲ್ಲೂ 4 ಇದೆ. ಆ್ಯಂಡ್ ನಂಗೆ ಕನ್ಫರ್ಮ್ ಆಗಿ ಗೊತ್ತು 1784 ಬಂದಿತ್ತಿದ್ದು, 1773 ಬರಲಿಲ್ಲ ಅಂತ, 1773 ಬರಲೇ ಇಲ್ಲ ಅಂತ. ಇವಾಗ ನೋಡಿ, ಇದು ಕೂಡ ಆನ್ಸರ್ ಅಲ್ಲ ಅಂತ ನಿಮ್ಗೆ ಗೊತ್ತಾಯಿತು, ಇದು ಕೂಡ ಆನ್ಸರ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ ಗೊತ್ತಾಯಿತು, ಇದು ಕೂಡ ನಿಮ್ಗೆ ಆನ್ಸರ್ ಅಲ್ಲ ಅಂತ ಗೊತ್ತಾಗಕ್ಕೆ ಚಾನ್ಸ್ ಆಯಿತು. ಸೊ ದ ಓನ್ಲಿ ಆಪ್ಷನ್ ಇಸ್ ಸಿ. ನೋಡಿ, 1773 ಬಗ್ಗೆ ಏನು ಗೊತ್ತೇ ಇಲ್ದಿರಿದ್ರು ಕೂಡ ನೀವು ಆನ್ಸರ್ ಮಾಡಬಹುದು. ಅರ್ಥ ಆಗ್ತಿದೆಯಾ? 1773 ಬಗ್ಗೆ ನಿಮ್ಗೇನು ಗೊತ್ತಿಲ್ಲದೆ ಇದ್ದರೂ ಕೂಡ, ಡಿಡ್ ಯು ಗೆಟ್ ದ ಆನ್ಸರ್ ಆರ್ ನಾಟ್? ಗೊತ್ತಾಯ್ತಾ ಇಲ್ವಾ? ದಿಸ್ ಈಸ್ ಕಾಲ್ಡ್ ಆ್ಯಸ್ ಎಲಿಮಿನೇಷನ್ ಮೆಥಡ್. ಇದನ್ನು ನಾನು ಎಲಿಮಿನೇಷನ್ ಮೆಥಡ್ ಅಂತ ಕರಿತೇನೆ. ವೆರಿ ವೆರಿ ಪಾಪ್ಯುಲರ್ ಮೆಥಡ್. ಅಂದರೆ ಇರುವಂಥ ಚಾಯ್ಸಸಲ್ಲಿ ಫಸ್ಟ್ ಎಲಿಮಿನೇಟ್ ಮಾಡಿ, ಯಾವ್ದು ಸಂಬಂಧ ಇಲ್ಲ ಅಂತ. ನನಗೆ ಗೊತ್ತಿದ್ದು ಒಂದೇ, 0.4 1784 ಬಂದಿತ್ತು ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಅಂತ. ಯೂಸಿಂಗ್ ದಟ್ ಡಿಂಟ್ ಐ ಗೆಟ್ 2 ಮಾರ್ಕ್ಸ್?
ಗೊತ್ತಾಗ್ತಿಲ್ವಾ? ನೋಡಿ, ಆಲ್ವೇಸ್ ರಿಮೆಂಬರ್ UPSC ಟೆಸ್ಟ್ ಈಸ್ ಆಲ್ವೇಸ್ ಬೇಸ್ಡ್ ಆನ್ ರಿಮೆಂಬರಿಂಗ್ ಆ್ಯಂಡ್ ಅಪ್ಲೈಯಿಂಗ್. ನನಗೆ ಆ ಕ್ವಶನ್ 1773 ಬಗ್ಗೆ ಏನೂ ಗೊತ್ತಿರಲಿಲ್ಲ, ಆದರೂ ಕೂಡ ಮಾರ್ಕ್ಸ್ ಬಂತು. ಯಾಕೆ? ನನಗೆ 1784 ಆ್ಯಕ್ಟ್ ಬಗ್ಗೆ ಗೊತ್ತಿತ್ತು. ಹೀಗೆ ನಿಮ್ಮ ಹತ್ರ ಎಕ್ಸಾಮ್ ಹಾಲಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ನೆನಪಿರಲ್ಲ, ನಾನು ಇವಾಗಲೇ ಹೇಳ್ತಾ ಇದ್ದಾನೆ. ಬಟ್ ಯಾರು ತಾಳ್ಮೆಯಿಂದ ಯೋಚನೆ ಮಾಡ್ತಾರೋ ಅವರಿಗೆ ಉತ್ತರ ಸಿಗತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೇ ಕ್ವಶನ್ ಅಲ್ವಾ? ಏನು ಹೇಳ್ತಿದ್ದಾರೆ? ಬೋರ್ಡ್ ಆಫ್ ಕಂಟ್ರೋಲ್ ಎಸ್ಟಾಬ್ಲಿಷ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ನಿಮಗೆ ಗೊತ್ತಿದೆ ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಆಗಿತ್ತು ಅಂತ. ಸೊ ಇದು 1773 ಬರೋಕ್ಕೆ ಚಾನ್ಸೇ ಇಲ್ಲ ಅಂತ. ಸೊ 4 ಈಸ್ ನಾಟ್ ದ ಆಪ್ಷನ್. ಎಲ್ಲಿ 4 ಇಲ್ವೋ ಅದೇ ನಿಮ್ಮ ಕರೆಕ್ಟ್ ಆನ್ಸರ್. ಇದು ಎಲಿಮಿನೇಷನ್ ಅಲ್ವಾ? ಐ ಎಲಿಮಿನೇಟೆಡ್ ಎ, ಐ ಎಲಿಮಿನೇಟೆಡ್ ಬಿ, ಐ ಎಲಿಮಿನೇಟೆಡ್ ಡಿ, ವಿಚ್ ಇಸ್ ಲೆಫ್ಟ್ ಔಟ್ ಸಿ. ಇದು this is related to this particular part, that is application. Using whatever knowledge you have, ನಿಮ್ಮ ಹತ್ರ ಇರುವಂಥ ಎಷ್ಟು ತಲೆ ಇದೆ ಎಲ್ಲ ಯೂಸ್ ಮಾಡಿ ಆನ್ಸರ್ನ ಡೆಡ್ಯೂಸ್ ಮಾಡ್ಬೋದು. ಇಂಥ ಕ್ವಶನ್ಸ್ UPSCಲಿ 30 ಕ್ವಶನ್ ಮಿನಿಮಮ್ ಇರುತ್ತೆ, ವ್ಯಾರ್ ಯು ಆರ್ 50-50. ಈ 50-50 ಬಂದ ಕೂಡಲೇ ನಾವೇನು ಮಾಡ್ತೇವೆ? ದೇವ್ರ ಹೆಸರಲ್ಲಿ ಟಿಕ್ ಹಾಕ್ತೇವೆ. ವಿ ಟೇಕ್ ಅ ಚಾನ್ಸ್. UPSC is not about chance my friends, UPSC is about skills. ನೆನ್ಪಿಟ್ಕೊಳ್ಳಿ, ಚಾನ್ಸಲ್ಲಿ ಬರೆದ್ರೆ ಸತ್ರು ಕ್ಲಿಯರ್ ಆಗಲ್ಲ. ದೇವ್ರ ಹೆಸರಲ್ಲಿ ಬರೆಯೋಕ್ಕೆ ಇದು ನಿಮ್ಮ ರೆಗ್ಯುಲರ್ ಎಕ್ಸಾಮ್ ಅಲ್ಲ, ಇದು UPSC ಎಕ್ಸಾಮ್, ಇದು KPSC ಎಕ್ಸಾಮ್. ಇಲ್ಲಿ ನೀವು ಸ್ಕಿಲ್ಸ್ನ ಅಪ್ಲೈ ಮಾಡಬೇಕು. ಸ್ಕಿಲ್ಸ್ ಅಂದರೆ ಏನು? ಯುವರ್ ನಾಲೆಡ್ಜ್ ಪ್ಲಸ್ ಅನಾಲಿಟಿಕ್ಸ್. ಅರ್ಥ ಆಗ್ತಿದೆಯಾ? ಸೊ UPSCಯಲ್ಲಿ 2 ಥರ ಕ್ವಶನ್ ಬರುತ್ತೆ. ಒನ್ ಈಸ್ ರಿಮೆಂಬರಿಂಗ್ ಫ್ಯಾಕ್ಟ್ಸ್ ಗೊತ್ತಿದ್ರೆ ಬರಿಬೋದು, ಇನ್ನೊಂದು ಸ್ಕಿಲ್ಸ್. ಓಕೆ, ಆ್ಯಂಡ್ ಥರ್ಡ್ ಟೈಪ್ ಆಫ್ ಕ್ಯಾಟಗರಿ ಬರುತ್ತೆ ಕರೆಂಟ್ ಅಫೇರ್ಸ್ ಅಂದರೆ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ. ಇದ್ರ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ. ನಾನಾದರೆ ಇದು ಇನ್ನೊಂದು ಹೇಳ್ತಾ ಇದ್ದಾನೆ, ಕರೆಂಟ್ ಅಫೇರ್ಸ್ ಕೂಡ ಇಟ್ ಈಸ್ ರಿಲೇಟೆಡ್ ಟು ಯರ್ ಸ್ಟ್ಯಾಟಿಕ್ ಪೋರ್ಷನ್ ಓನ್ಲಿ. ಕರೆಂಟ್ ಅಫೇರ್ಸ್ ಕ್ವಶನ್ ಬಂದರೆ ಓಕೆ, ಅದು 30 ಕ್ವಶನ್ ಅಂದೆ ಅಲ್ವಾ, ಈ 30 ಕ್ವಶನ್ ಯಾರಿಗೂ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಅದರಲ್ಲಿ ಬರ್ಬೋದು. ಇಲ್ಲ ಅಂದರೆ ಸ್ವಲ್ಪ ಅಪ್ಲೈ ಮಾಡಬೇಕು. ನೋಡಿ, ಕರೆಂಟ್ ಅಫೇರ್ಸ್ಗೆ ನಾನು ದ ಇಂಡಿಯನ್ ಎಕ್ಸ್ಪ್ರೆಸ್ ಓದ್ತೇನೆ. ಐ ಪರ್ಸ್ನಲಿ ಪ್ರಿಫರ್ ಇಂಡಿಯನ್ ಎಕ್ಸ್ಪ್ರೆಸ್, ಅದು ನನ್ನ ಚಾಯ್ಸ್. ಕೆಲವರು ಹಿಂದೂ ಓದ್ತಾರೆ. ಇದೆರಡರಲ್ಲಿ ಯಾವುದಾದ್ರು ಒಂದು ಪೇಪರ್ ಓದಿ, ಎಷ್ಟಾಗತ್ತೆ ಅಷ್ಟು ನೆನ್ಪಿಟ್ಕೊಳ್ಳಿ. ನೋಡಿ, 365 ದಿನದಲ್ಲಿ 365 ಪೇಪರ್ ಬರುತ್ತೆ. ಒಂದೊಂದು ಪೇಪರಲ್ಲಿ ಕಮ್ಮಿ ಅಂದರೆ 20 ನ್ಯೂಸ್ ಇರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 6000 ನ್ಯೂಸು ಅಲ್ವಾ? 6000 ನ್ಯೂಸ್ ಯಾವನಿಗೆ ನೆನಪಿರುತ್ತೆ 6000 ನ್ಯೂಸು. ಅದರಲ್ಲಿ 30 ಕ್ವಶನ್ ಬರುತ್ತೆ ಅಂತ ಈ 30 ಕ್ವಶನ್ ಅದಕ್ಕೆ ಸ್ಟ್ರೆಸ್ ಮಾಡಿಕೊಂಡು ತುಂಬ ಜನ ಮಿಸ್ಟೇಕ್ ಮಾಡೋದಿದೆ. ಕರೆಂಟ್ ಅಫೇರ್ಸ್ ಅಂತ ಓದಿ ಬೇಸಿಕ್ಸ್ನ ಓದಲ್ಲ. ನೋಡಿ, ಕರೆಂಟ್ ಅಫೇರ್ ಕ್ವಶನ್ 30 ಬರ್ಬೋದು, ಮಿಕ್ಕಿದ್ದು 70 ಕ್ವಶನ್ಸ್ ಸ್ಟ್ಯಾಟಿಕ್ ಪೋರ್ಷನಿಂದನೇ ಬರುತ್ತೆ. ನೀವು ಇಲ್ಲಿ ಗುರಿ ಇಡಿ 140 ಮಾರ್ಕ್ಸ್ನ ಸೆಕ್ಯೂರ್ ಮಾಡ್ಬೋದು. ಈ 140ಅಲ್ಲಿ ನಿಮ್ಗೆ ಎಷ್ಟು ಬೇಕು? 110ರಿಂದ 115 ಕಟ್ ಆಫ್ ಆಗಿ ಬರುತ್ತೆ. ಆರಾಮಾಗಿ ಕ್ಲಿಯರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಪ್ರಿಲಿಮ್ಸಲ್ಲಿ ಸ್ಕೋರ್ ಮಾಡೋದು ತುಂಬ ಈಸಿ. ಹೇಗೆ? ಪೇಷನ್ಸ್, ಅನಲೈಸ್, ಅಪ್ಲೈ, ಫಿನಿಶ್. ಸ್ವಲ್ಪ ತಾಳ್ಮೆ ಎತ್ಕೊಂಡು ಕ್ವಶನ್ನ ಓದಿ ಅಪ್ಲೈ ಮಾಡಿದ್ರೆ ಪ್ರಶ್ನೆಗೆ ಉತ್ತರ ಬರುತ್ತೆ. ದಿಸ್ ಈಸ್ ಹೌ ಯು ಪೀಪಲ್ ಶುಡ್ ಅಟೆಂಪ್ಟ್ ಅ MCQ ಕ್ವಶನ್. ಸುಮ್ಮನೆ ದೇವ್ರ ಹೆಸರಲ್ಲಿ ಟಿಕ್ ಮಾಡಿದ್ರೆ ಕ್ಲಿಯರ್ ಆಗಲ್ಲ. ಹೋಪ್ ದಿಸ್ ಸೆಷನ್ ಹ್ಯಾಸ್ ಹೆಲ್ಪ್. ಇವಾಗ ಫಸ್ಟ್ ಬುಕ್ಸ್ನ ಓದಿ, ಫಸ್ಟ್ NCERTನ ಓದಿ, ನೋಟ್ಸ್ ಮಾಡಿ, ರಿವೈಸ್ ಮಾಡಿ. ಆಮೇಲೆ ಲಕ್ಷ್ಮೀಕಾಂತ್ನ, ನಿತಿನ್ ಸಿಂಘಾನಿಯನ್ನ, ಇಲ್ಲ ಅಂದರೆ ಬಿಪಿನ್ ಚಂದ್ರದು ಇಂಡಿಯನ್ ಇಂಡಿಪೆಂಡೆನ್ಸ್ ಬುಕ್ನ ಓದ್ರಂತೆ. ಫಸ್ಟ್ NCERT ಇಸ್ ದ ಫೌಂಡೇಶನ್. ಫಸ್ಟ್ NCERTನ ಓದಿ, ಆಮೇಲೆ ಅಡ್ವಾನ್ಸ್ ಬುಕ್ಸ್ನ ಓದಿ. ಇನ್ಮೇಲೆ MCQನ ಅಪ್ಲೈ ಮಾಡಬೇಕಾದ್ರೆ ಕ್ವಶನ್ ಗೊತ್ತಿಲ್ಲದೆ ಇದ್ದರೆ ಪ್ಲೀಸ್ ಆಪ್ಷನ್ಸ್ನ ಓದಿ. ಕ್ವಶನ್ ಗೊತ್ತಿಲ್ಲದೆ ಇದ್ರೂ ಕೂಡ ಆಪ್ಷನ್ಸ್ನ ಓದಿ, ನಿಮಗೆ ಒಂದು ಹಿಂಟ್ ಸಿಗತ್ತೆ. ಹೋಪ್ ದಿಸ್ ಸೆಷನ್ ಹ್ಯಾಸ್ ಹೆಲ್ಪ್ಡ್. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಬೆಟರ್ ಪರ್ಫಾರ್ಮೆನ್ಸ್ ಇನ್ ದ ಟೆಲಿಗ್ರಾಮ್ ಗ್ರೂಪ್ ಕ್ವಶನ್ಸ್ ಫ್ರಮ್ ನೌ ಆನ್. ಓಕೆ, ಜೈ.